ಹಲೋ ಎವ್ರಿವನ್. ಪೊಲಿಟಿಯಲ್ಲಿ ಇವತ್ತು ನಾವು ನೋಡಲಿಕ್ಕೆ ಹೊರಟಿರೋದು 6 ಕೋರ್ ಫೀಚರ್ಸ್ ಆಫ್ ಫೆಡರಲ್ ಸಿಸ್ಟಮ್. ಅಂತಂದರೆ ಈ ಒಕ್ಕೂಟ ವ್ಯವಸ್ಥೆ ಏನಿದೆ ಅದರ 6 ಪ್ರಮುಖ ಲಕ್ಷಣಗಳು ಯಾವ್ಯಾವುದು. ಒಂದು ದೇಶವನ್ನು ನಾವು ಒಕ್ಕೂಟ ಅಥವಾ ಫೆಡರಲ್ ಅಂತ ಕರಿಬೇಕಾದ್ರೆ ಪೊಲಿಟಿಕಲ್ ಸೈನ್ಸ್ ಪ್ರಕಾರ ಒಂದು 6 ಲಕ್ಷಣಗಳಿರಬೇಕು. ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ನೋಡಿ, ಈ ಕಡೆ ಇಮೇಜ್ ಇದೆ, ಆ ಕಡೆ ಕನ್ನಡದಲ್ಲೂ ಇಟ್ಟಿದ್ದೇನೆ. ಅಂದರೆ ಕನ್ನಡ ಬೇಕು ಅಂತ ಕೆಲವರು ಹೇಳಿದಿರಿ, ಇಂಗ್ಲೀಷ್ ಬೇಕು ಅಂತ ಕೆಲವರು ಹೇಳಿದ್ರಿ, ಇಮೇಜ್ ಬೇಕು ಅಂತ ಕೆಲವರು ಹೇಳಿದ್ರಿ. ಸೊ ಆದಷ್ಟು ಎಲ್ಲವನ್ನ ಕಂಬೈನ್ ಮಾಡಲಿಕ್ಕೆ ನೋಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ಸೊ ಡ್ಯುಯಲ್ ಪೊಲಿಟಿ, ಮೊದಲನೇದು 2 ರೀತಿಯ ಸರ್ಕಾರ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್. 2 ಲೆವೆಲ್ಸ್ ಆಫ್ ಗೌರ್ಮೆಂಟ್, 1 ಫಾರ್ ದಿ ಹೋಲ್ ಕಂಟ್ರಿ ಆ್ಯಂಡ್ 1 ಫಾರ್ ದಿ ಸ್ಟೇಟ್ಸ್. ಇಡೀ ದೇಶವನ್ನು ನೋಡ್ಕೊಳ್ಳಿಕ್ಕೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆದರೆ ಪ್ರತಿ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಆಯಾ ರಾಜ್ಯ ಸರ್ಕಾರಗಳು. ಫೆಡರಲ್ ಅಂತ ಕರಿಬೇಕಾದ್ರೆ 6 ಪ್ರಮುಖವಾದ ಲಕ್ಷಣಗಳಿರಬೇಕು. ಅದರಲ್ಲಿ ಮೊದಲನೇದು ಡ್ಯುಯಲ್ ಪೊಲಿಟಿ, ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. 2 ಹಂತದ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಮೊದಲನೇ ಪಾಯಿಂಟ್. ಎರಡನೇದು ರಿಟನ್ ಕಾನ್ಸ್ಟಿಟ್ಯೂಷನ್. 2 ಹಂತದ ಸರ್ಕಾರ ಇದೆ ಅಂತ ಆದಮೇಲೆ ಅವರ ನಡುವೆ ಜಗಳ ಬಂದೇ ಬರುತ್ತೆ ಅಲ್ವಾ. ನಿಮಗಿಂತ ನಾವು ಹೆಚ್ಚು, ನಾವು ಹೇಳಿದಾಗೆ ನೀವು ಕೇಳಬೇಕು, ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಹಾಗಾಗಿ ನಮಗೆ ಅವ್ರು ಹೇಗಿರಬೇಕು ಅಂತ ಒಂದು ಕಡೆ ಬರ್ಕೊಂಡಿರಬೇಕು. ಅದಕ್ಕೆ ನಾವು ಸಂವಿಧಾನ ಅಂತ ಕರಿತೇವೆ, ಸರ್ವೋಚ್ಚವಾದಂತಹ ಕಾನೂನು. ದ ಕಾನ್ಸ್ಟಿಟ್ಯೂಷನ್ ಶುಡ್ ಬಿ ರಿಟನ್, ಒಂದು ಕಡೆ ಲಿಖಿತವಾದ ದಾಖಲೆ ಇರಬೇಕು. that clearly defines the powers of the center and states to avoid future conflicts. ಏನದರ ಅರ್ಥ? ಲಿಖಿತವಾದ ಸಂವಿಧಾನ ಇದ್ದಾಗ ಅದರ ಪ್ರಕಾರನೇ ಕೇಂದ್ರ ರಾಜ್ಯ ಸರ್ಕಾರಗಳು ನಡಿಬೇಕು ಮತ್ತು ಭವಿಷ್ಯದಲ್ಲಿ ಯಾವುದೇ ಅಧಿಕಾರದ ಗೊಂದಲಗಳು ಬರಬಾರ್ದು. ಯೂನಿಯನ್ ಲೀಸ್ಟ್ ಇರುತ್ತೆ, ಸ್ಟೇಟ್ ಲೀಸ್ಟ್ ಇರುತ್ತೆ, ಕನ್ಕರೆಂಟ್ ಲೀಸ್ಟ್ ಇರುತ್ತೆ. ಸೊ ಅಧಿಕಾರ ವ್ಯಾಪ್ತಿಯನ್ನು ಸ್ಪಷ್ಟವಾಗಿ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಫೆಡರಲ್ ಅಂತ ಕರಿಬೇಕಾದ್ರೆ ಮೊದಲನೇದು 2 ಹಂತದ ಸರ್ಕಾರಗಳು, ಎರಡನೇದು ಲಿಖಿತವಾದಂಥ ಸಂವಿಧಾನ, ಮೂರನೇದು ಡಿವಿಷನ್ ಆಫ್ ಪವರ್. ಈಗಾಗಲೇ ಇದು ಬಂದಿದೆ, ಜಸ್ಟ್ ಹೇಳಿದೆ ನೋಡಿ. ಅಧಿಕಾರ ವಿಭಜನೆ ಆಗಿರಬೇಕು. ಸಂವಿಧಾನದಲ್ಲಿ ಯೂನಿಯನ್ ಲಿಸ್ಟ್ ಅಂತ ಇರುತ್ತೆ, ಸ್ಟೇಟ್ ಲಿಸ್ಟ್ ಅಂತ ಇರುತ್ತೆ. ಅಂದರೆ ಕೇಂದ್ರ ಸರ್ಕಾರ ನೋಡ್ಕೊಳ್ಳುವಂಥ ವಿಷಯಗಳು ಯಾವ್ಯಾವುದು ಅದೆಲ್ಲ ಇರೋದು ಯೂನಿಯನ್ ಲಿಸ್ಟಲ್ಲಿ. ದಟ್ ಮೇ ಇನ್ಕ್ಲೂಡ್ ಡಿಫೆನ್ಸ್, ಫಾರಿನ್ ಅಫೇರ್ಸ್, ಕರೆನ್ಸಿ, ಮನಿ, ಎನಿಥಿಂಗ್ ರಿಲೇಟೆಡ್ ಟು ದ್ಯಾಟ್. ಅದಾದಮೇಲೆ ಸ್ಟೇಟ್ ಲಿಸ್ಟಲ್ಲಿ ಲಾ ಆ್ಯಂಡ್ ಆರ್ಡರ್, ಅಗ್ರಿಕಲ್ಚರ್, ಪಬ್ಲಿಕ್ ಹೆಲ್ತ್ ಎಕ್ಸೆಟ್ರಾ. ಈ ರೀತಿಯಾದಂಥ ಲಿಸ್ಟ್ ಯೂನಿಯನ್ಗೆ ಸಂಬಂಧಪಟ್ಟಿದ್ದು, ಸ್ಟೇಟ್ಗೆ ಸಂಬಂಧಪಟ್ಟಿದ್ದು. ಎರಡೂ ಕೈಗೊಳ್ಳಬಹುದಾದ, ಅಂದರೆ ಯೂನಿಯನ್ ಸಹ ಸ್ಟೇಟು, ಎರಡೂ ಪಕ್ಷದವರು ಕೆಲವೊಂದು ವಿಚಾರಗಳಲ್ಲಿ ಕಾನೂನುಗಳನ್ನು ಮಾಡಬಹುದು. ಅದಕ್ಕೋಸ್ಕರ ಇನ್ನೊಂದಿದೆ ಕನ್ಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿ ಅಂತ ಇರುತ್ತೆ ಅಲ್ವಾ, ನೀವು ಇದ್ರ ಬಗ್ಗೆ ಕೇಳಿರಬಹುದು. ಸೊ ಸಬ್ಜೆಕ್ಟ್ಸ್ ಆರ್ ಡಿವೈಡೆಡ್ ಇಂಟು ಯೂನಿಯನ್ ಲಿಸ್ಟ್ ಆ್ಯಂಡ್ ಸ್ಟೇಟ್ ಲಿಸ್ಟ್ ಪ್ಲಸ್ ಕನ್ಕರೆಂಟ್ ಲಿಸ್ಟ್. ಸೊ ಮೊದಲನೇದು ಡ್ಯುಯಲ್ ಪೊಲಿಟಿ ಅಥವಾ 2 ಹಂತದ ಸರ್ಕಾರ, ಎರಡನೇದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ನು, ಮೂರನೇದು ಡಿವಿಷನ್ ಆಫ್ ಪವರ್. ಅರ್ಥ ಆಯ್ತಲ್ವಾ 3ನೇ ಪಾಯಿಂಟ್ ತನಕ. ಇನ್ನು 4ನೇದು ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ. ಬೋತ್ ದಿ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ಆರ್ ಬೌಂಡ್ ಬೈ ದಿ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ದಿ ಹೈಯೆಸ್ಟ್ ಅಥಾರಿಟಿ. ಸಂವಿಧಾನಕ್ಕಿಂತ ಶ್ರೇಷ್ಠರಾದವರು ಯಾರೂ ಇಲ್ಲ. ಕೇಂದ್ರ ಸರ್ಕಾರನೇ ಆಗಿರಲಿ, ರಾಜ್ಯ ಸರ್ಕಾರನೇ ಆಗಿರಲಿ, ಸಂವಿಧಾನಕ್ಕೆ ಬದ್ಧವಾಗಿಯೇ ಇರಬೇಕು. ಕಾನ್ಸ್ಟಿಟ್ಯೂಷನ್ ಇಸ್ ದಿ ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್ ಆ್ಯಂಡ್ ಇಟ್ ಈಸ್ ದಿ ಹೈಯೆಸ್ಟ್ ಅಥಾರಿಟಿ. ಅದಕ್ಕೆ ಬದ್ಧರಾಗಿರಬೇಕು. ಅಧಿಕಾರ ವಿಭಜನೆ ಇರಬೇಕು, ಸಂವಿಧಾನವೇ ಸರ್ವೋಚ್ಚವಾಗಿರಬೇಕು. ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ತಮಗಿಷ್ಟ ಬಂದ ಹಾಗೆ ವರ್ತಿಸೋ ಹಾಗಿಲ್ಲ. ಎರಡರ ಮೇಲೂ ಸಂವಿಧಾನದ ಅಧಿಕಾರ ಇರುತ್ತೆ. ಸಂವಿಧಾನವೇ ದೊಡ್ಡ ಅಧಿಕಾರಿ, ಅತ್ಯುನ್ನತ ಅಧಿಕಾರಿ. ಇದಾದಮೇಲೆ 5ನೇದು, 4 ಯಾವ್ಯಾವುದು ನೆನಪ ಮಾಡ್ಕೊಳ್ಳಿ ನೋಡೋಣ ಇಲ್ಲಿ ತನಕ. 4 ಮೊದಲನೇದು ಯಾವುದು? ಡ್ಯುಯಲ್ ಪೊಲಿಟಿ ಅಥವಾ ಡ್ಯುಯಲ್ ಗೌರ್ಮೆಂಟ್ ಅಂತ ಸಹ ಹೇಳ್ತಾರೆ ಕೆಲವೊಂದು ಕಡೆ, ಅದನ್ನು ಯೂಸ್ ಮಾಡಬಹುದು. ಎರಡನೇದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ನು. ಮೂರನೇದು ಯಾವುದು? ಸ್ಟೇಟ್ ಮತ್ತು ಯೂನಿಯನ್ ಲಿಸ್ಟು ಅಲ್ವಾ. ಅದಾದಮೇಲೆ 4ನೇದು ಏನು ನೆನಪಾಗ್ತಾ ಇದೆ? ಈಗ ಜಸ್ಟ್ ನೋಡಿದ್ದು ಡಿವಿಷನ್ ಆಫ್ ಪವರು 3ನೇದು, 4ನೇದು ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್.
ಇಷ್ಟು. ಈಗ 5ನೇದು ರಿಜಿಡಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಇದೆ, ಹಾಗಂದ ಮಾತ್ರಕ್ಕೆ ತನಗೆ ಬೇಕಾದ ಹಾಗೆ ಅದನ್ನು ಬದಲಾಯಿಸ್ತಾ ಇದ್ದರೆ ಆಗೋದಿಲ್ಲ ಅಲ್ವಾ. ಸಂವಿಧಾನ ಹೇಗಿರಬೇಕು, ಅನಮ್ಯ ಅಂತ ಹೇಳಿದ್ದೀವಿ ನಾವು. ಫ್ಲೆಕ್ಸಿಬಲ್ ಆ್ಯಂಡ್ ರಿಜಿಡಿಟಿ, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ರಿಜಿಡಿಟಿ ಅಂತ ಒಂದು ಕಾನ್ಸೆಪ್ಟ್ ಬಂದಿತ್ತಲ್ವಾ, ನೋಡಿ ಇಲ್ಲಿ ಅದರ ಅಪ್ಲಿಕೇಶನ್ ಬರ್ತಾ ಇದೆ. ಅನಮ್ಯ ಅಂತ ಕೆಲವೊಂದು ಕಡೆ ಇದೆ, ಅದೇ ಶಬ್ದವನ್ನು ಕನ್ನಡದಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ರಿಜಿಡಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಈಗ ರಾಜ್ಯ ಸರ್ಕಾರಗಳಿಗೆ ಯಾವ ಒಂದು ಅಧಿಕಾರ ಇರಬೇಕು, ಕೇಂದ್ರ ಸರ್ಕಾರಕ್ಕೆ ಯಾವ ಅಧಿಕಾರ ಇರಬೇಕು, ಆ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಇದೆಯಲ್ವಾ, ಪವರ್ ಶೇರಿಂಗ್ ರೂಲ್ಸು, ದಟ್ ಕೆನಾಟ್ ಬಿ ಚೇಂಜ್ಡ್ ಬೈ ದಿ ಸೆಂಟರ್ ಅಲೋನ್. ಕೇಂದ್ರ ಸರ್ಕಾರ ನಾನು ಇಡೀ ದೇಶವನ್ನು ನೋಡ್ಕೊಳ್ಳೋನು, ಹಾಗಾಗಿ ನನಗೆ ಬೇಕಾದ ಹಾಗೆ ಏನು ಬೇಕಾದರೂ ಬರೀತೇನೆ ಸಂವಿಧಾನದಲ್ಲಿ ಅಂತಂದರೆ ಆಗೋದಿಲ್ಲ. ಸ್ಟೇಟ್ ಅಪ್ರೂವಲ್ ಈಸ್ ಆಲ್ಸೋ ರಿಕ್ವೈರ್ಡ್ ಅಂತಂದರೆ ಸಂಸತ್ನಲ್ಲಿ ಬಹುಮತ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ಯಾವುದನ್ನು ಬದಲಾಯಿಸಬಾರ್ದು. ಅದರಲ್ಲೂ ಯಾವುದಕ್ಕೆ ಒಕ್ಕೂಟದ ಫೆಡರಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್, ಆ ನಿಯಮಗಳನ್ನು ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ಬದಲಾಯಿಸಬಾರ್ದು. ತಿದ್ದುಪಡಿಗೆ ರಾಜ್ಯಗಳ ಒಪ್ಪಿಗೆಯೂ ಬೇಕಾಗತ್ತೆ, ರಾಜ್ಯಗಳು ಒಪ್ಕೊಳ್ಬೇಕು. ಇದಾದಮೇಲೆ ಬೈ ಕ್ಯಾಮರಲಿಸಮ್. ಲೋಕಸಭಾ ಅಂತ ಇದೆ, ರಾಜ್ಯಸಭಾ ಅಂತ ಇದೆ. ಲೋಕಸಭಾ ಜನರನ್ನು ರೆಪ್ರೆಸೆಂಟ್ ಮಾಡಿದರೆ ಪೀಪಲ್ಸ್ ಹೌಸ್ ಅಂತ ಕರೀತಾರೆ. ರಾಜ್ಯಸಭಾ ಸ್ಟೇಟ್ಸ್ ಹೌಸ್, ರಾಜ್ಯಗಳನ್ನು ಪ್ರತಿನಿಧಿಸುತ್ತೆ. ಸೊ ಪಾರ್ಲಿಮೆಂಟ್ ಮಸ್ಟ್ ಹ್ಯಾವ್ 2 ಹೌಸಸ್, 1 ಫಾರ್ ದಿ ಪೀಪಲ್ ಆ್ಯಂಡ್ 1 ಫಾರ್ ದಿ ಸ್ಟೇಟ್ಸ್ ಅಲ್ವಾ. ಲೋಕಸಭಾ ಇದೆ, ರಾಜ್ಯಸಭಾ ಇದೆ. ಸೊ 6 ಪ್ರಮುಖವಾದಂಥ ಅಂಶಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಇದು ಫೆಡರಲ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದು. 6 ಕೋರ್ ಫೀಚರ್ಸ್ ಆಫ್ ಫೆಡರಲ್ ಸಿಸ್ಟಮ್. ಫಸ್ಟ್ ಒನ್ ಇಸ್ ಡ್ಯುಯಲ್ ಪೊಲಿಟಿ ಆರ್ ಡ್ಯುಯಲ್ ಗೌರ್ಮೆಂಟ್. ಸೆಕೆಂಡ್ ಒನ್ ಇಸ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಥರ್ಡ್ ಒನ್ ಇಸ್ ಡಿವಿಷನ್ ಆಫ್ ಪವರ್. ಫೋರ್ತ್ ಒನ್ ಇಸ್ ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಫಿಫ್ತ್ ಒನ್ ಇಸ್ ರಿಜಿಡಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಿಕ್ಸ್ತ್ ಒನ್ ಇಸ್ ದಿ ಬೈ ಕ್ಯಾಮರಲಿಸಮ್. ಅರ್ಥ ಆಯ್ತಲ್ವಾ ಇಷ್ಟು. ದ್ವಿಸದನ ಪದ್ಧತಿ. ಸಂಸತ್ನಲ್ಲಿ 2 ಮನೆಗಳಿರಬೇಕು. 2 ಮನೆ ಅಂತಂದರೆ ಪಾರ್ಲಿಮೆಂಟ್ ಅಕ್ಕಪಕ್ಕದಲ್ಲಿ ಒಂದು ಮನೆ ಇವರದ್ದು, ಒಂದು ಮನೆ ಅವರದ್ದು, ಆ ಮನೆ ಅಲ್ಲ. ದೇಶವನ್ನು ಅಥವಾ ದೇಶದ ಜನರನ್ನು ಪ್ರತಿನಿಧಿಸುವ ಮನೆ ಲೋಕಸಭೆ, ರಾಜ್ಯಗಳ ಹಿತಾಸಕ್ತಿಯನ್ನು ಕಾಯಲಿಕ್ಕೆ ಇರೋದು ರಾಜ್ಯಸಭೆ. ಇದು ಫೆಡರಲ್ ಸಿಸ್ಟಮಿನ ಪ್ರಮುಖವಾದ ಅಂಶಗಳು. ಇನ್ನು ಭಾರತದ ಕತೆಗೆ ಬರೋಣ. ಭಾರತದ ಸಿಸ್ಟಮ್ ಹೇಗಿದೆ? ಇಂಡಿಯಾಸ್ ಯುನಿಕ್ ಫೆಡರಲ್ ನೇಚರ್. ಭಾರತದ ಸ್ವರೂಪನೇ ವಿಶಿಷ್ಟವಾಗಿದೆ, ಎಲ್ಲದರಲ್ಲೂ ಹಾಗೆ ಅಲ್ವಾ. 1947 ನವೆಂಬರ್ ತಿಂಗಳ ಟೈಮ್ನಲ್ಲಿ ಸಂವಿಧಾನ ಆಲ್ರೆಡಿ ಸಿಕ್ಕಿತ್ತು, ಅಂದರೆ ಸ್ವಾತಂತ್ರ್ಯ ಸಿಕ್ಕಿತ್ತು, ಸಂವಿಧಾನ ರಚನೆ ಆಗ್ತಾ ಇತ್ತು. ಸ್ವಾತಂತ್ರ್ಯ ಸಿಕ್ಕಿದೆ, ಸಂವಿಧಾನ ರಚನಾ ಸಭೆ ಆಗ್ತಾ ಇದೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಸ್ಕಷನ್ ಆಗ್ತಾ ಇದೆ. ಅಲ್ಲಿ ಈಗ ದೇಶದ ಸ್ವರೂಪ ಹೇಗಿರಬೇಕು, ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇದೆ. ಒಂದು ಕಡೆ ಅಮೇರಿಕದ ಮಾದರಿ ಇದೆ, ಇನ್ನೊಂದು ಕಡೆ ಬ್ರಿಟನ್ನಿನ ಮಾಡೆಲ್ ಇದೆ ಅಲ್ವಾ. ನೋಡಿ ಈ ಕಡೆ, ವೆನ್ ಡ್ರಾಫ್ಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ದ ಫ್ರೇಮರ್ಸ್ ಚೂಸ್ ದಿ ವರ್ಡ್ ಯೂನಿಯನ್ ಆಫ್ ಸ್ಟೇಟ್ಸ್ ಇನ್ಸ್ಟೆಡ್ ಆಫ್ ಫೆಡರೇಷನ್. ಏನಾಗ್ತಾ ಇದೆ ನೋಡಿ, ಸಂವಿಧಾನದ ಮೊದಲನೇ ವಿಧಿಯನ್ನು ಬರಿಬೇಕಾದ್ರೆ ಸಂವಿಧಾನ ಶಿಲ್ಪಿಗಳು ಅಂತಂದರೆ ಡ್ರಾಫ್ಟ್ ಮಾಡುವವರು ಫೆಡರೇಷನ್ ಅನ್ನುವಂಥ ಶಬ್ದವನ್ನು ಬಳಸಲಿಲ್ಲ. ಬದಲಿಗೆ ಭಾರತವನ್ನು ರಾಜ್ಯಗಳ ಒಕ್ಕೂಟ ಅಂತ ಕರೆದಿದ್ದಾರೆ, ಯೂನಿಯನ್ ಆಫ್ ಸ್ಟೇಟ್ಸ್. ಎಲ್ಲೂ ಸಂವಿಧಾನದಲ್ಲಿ ಫೆಡರಲ್ ಅನ್ನುವಂಥ ಶಬ್ದ ಬರೋದಿಲ್ಲ. ಏನು ಬರುತ್ತೆ? ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಬರುತ್ತೆ. ಮೊದಲನೇ ವಿಧಿ ನೋಡಿ, ಆರ್ಟಿಕಲ್ 1 ಏನು ಹೇಳುತ್ತೆ? ಅದು ಇಂಡಿಯಾ ದಟ್ ಇಸ್ ಭಾರತ್ ಶಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್. ಇಂಡಿಯಾ ಅಂದರೆ ಭಾರತ ರಾಜ್ಯಗಳ ಒಕ್ಕೂಟ ಆಗಿರಬೇಕು. ಒಕ್ಕೂಟ ಅಂತಂದರೆ ಯೂನಿಯನ್ ಆಫ್ ಸ್ಟೇಟ್ಸ್ ನೋಡಿ, ನಾಟ್ ಫೆಡರೇಷನ್. ಇನ್ಸ್ಟೆಡ್ ಆಫ್ ಫೆಡರೇಷನ್, ಡ್ರಾಫ್ಟಿಂಗ್ ಕಮಿಟಿ ಆರ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಚೂಸ್ ದಿ ವರ್ಡ್ ಯೂನಿಯನ್ ಆಫ್ ಸ್ಟೇಟ್ಸ್. ಸೊ ಇಲ್ಲಿ ಮುಖ್ಯವಾಗಿ 2 ತತ್ವಗಳು ಬರುತ್ತೆ ಈ ಒಂದು ಆರ್ಟಿಕಲ್ 1ನಲ್ಲಿ. ಇಂಡಿಯಾ ದಟ್ ಇಸ್ ಭಾರತ್. ಭಾರತಕ್ಕೆ ಅಥವಾ ಇಂಡಿಯಾಕ್ಕೆ 2 ಹೆಸರಿದೆ, ಒಂದು ಇಂಡಿಯಾ, ಇನ್ನೊಂದು ಭಾರತ್. ದೇಶಕ್ಕೆ ಅಧಿಕೃತವಾದಂಥ 2 ಹೆಸರಿದೆ ಅಫಿಷಿಯಲ್ ಆಗಿ. ಒಂದು ಮಾಡರ್ನ್ ಈ ಒಂದು ವರ್ಡ್ ಏನು ಗುರುತಿಸ್ತಾ ಇದೆ ಇಂಡಿಯಾ, ಇನ್ನೊಂದು ನಮ್ಮ ಇತಿಹಾಸ ಸಂಸ್ಕೃತಿಯ ಮೂಲವಾದಂತಹ ಭಾರತ. ಸಂವಿಧಾನ ರಚನಾ ಸಭೆಯಲ್ಲಿ ಭಿನ್ನಾಭಿಪ್ರಾಯಗಳಿತ್ತು ಯಾವುದು ಚೂಸ್ ಮಾಡೋದು ಅಂತ. 2 ಸೇರಿಸ್ಕೊಂಡು ಮಧ್ಯಮ ಮಾರ್ಗ ಬುದ್ಧಂದು ಆಯ್ಕೆ ಮಾಡ್ಕೊಳ್ತಾರೆ, 2 ಇರಲಿ ಅಂತ.
ಮತ್ತು ಭಾರತ ಒಂದು ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತೇವೆ ನಾವು ಆವಾಗವಾಗ. ಆದರೆ ಫೆಡರೇಷನ್ ಅನ್ನುವಂಥ ಶಬ್ದದ ಬದಲು ಯೂನಿಯನ್ ಇದು ಅಂತ ಸ್ಪಷ್ಟಪಡಿಸಿದ್ದಾರೆ. ಎಲ್ಲಿ? ಮೊದಲನೇ ಆರ್ಟಿಕಲಲ್ಲೇ ಹೇಳ್ತಾ ಇದ್ದಾರೆ. ಆರ್ಟಿಕಲ್ 1, ದ ಡಿಕ್ಲರೇಷನ್ ವಾಸ್ ಇಂಡಿಯಾ ದಟ್ ಇಸ್ ಭಾರತ್ ಶೆಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್. ಸೊ ದೆರ್ ಆರ್ 2 names, India and another one is Bharat, and one political form, that is Union of States. It's not federation. ಫೆಡರೇಷನ್ ಅಂತ ಹೇಳ್ತಾ ಇಲ್ಲ. ಫೆಡರೇಷನ್ ಬದಲು ಯೂನಿಯನನ್ನೇ ಯಾಕೆ ಯೂಸ್ ಮಾಡಿದ್ರು ಅನ್ನೋದಕ್ಕೆ ಅಂಬೇಡ್ಕರ್ ಅವರು ವಿವರಣೆ ಕೊಟ್ಟಿರೋದು. ಏನಂತಂದರೆ ನೋಡಿ, ಸಂವಿಧಾನ ರಚನಾ ಸಭೆಯಲ್ಲಿ ಏನು ಮಾಡ್ತಾರೆ, ಸದಸ್ಯರೆಲ್ಲ ಕೇಳ್ತಾರೆ, ನಮ್ಮ ದೇಶವನ್ನು ಅಮೆರಿಕ ಥರ ಫೆಡರೇಷನ್ ಆಫ್ ಇಂಡಿಯಾ ಅಂತ ಯಾಕೆ ಕರಿಬಾರ್ದು ಅಂತ ಕೇಳಿದಾಗ BR ಅಂಬೇಡ್ಕರ್ ಅವರು ಏನು ಹೇಳ್ತಾರೆ, ಇಲ್ಲ, ಫೆಡರೇಷನ್ ಅನ್ನುವಂಥ ಪದವನ್ನು ಬಳಸದೇ ಇರಲಿಕ್ಕೆ 2 ಮುಖ್ಯವಾದ ಕಾರಣಗಳಿದೆ. ವೈ ಯೂನಿಯನ್ ಆ್ಯಂಡ್ ನಾಟ್ ಫೆಡರೇಷನ್? Dr. BR Ambedkar gives explanation. First one, India is not a result of an agreement unlike the USA. ಏನಾದ್ರ ಅರ್ಥ? ಅಮೇರಿಕ ಆದರೆ ನಾವು ನೋಡಿದ್ವಲ್ವ ಇಂಟಿಗ್ರೇಷನ್ನು, ಅಲ್ಲಿರುವಂಥ ರಾಜ್ಯಗಳೇ ತಮ್ಮೊಳಗೆ ಒಪ್ಪಂದ ಮಾಡಿಕೊಂಡು, ಅಗ್ರಿಮೆಂಟ್ ಮಾಡಿಕೊಂಡು, ಟ್ರೀಟಿ ಮಾಡಿಕೊಂಡು ಅಮೇರಿಕವನ್ನು ಸೃಷ್ಟಿ ಮಾಡಿದ್ದಾವೆ. ಭಾರತದಲ್ಲಿ ಅಂತಹ ಒಪ್ಪಂದ ನಡೆದಿಲ್ಲ ರಾಜ್ಯಗಳ ನಡುವೆ. ಅಮೇರಿಕದಲ್ಲಿ ಮೊದಲೇ ರಾಜ್ಯಗಳಿತ್ತು, ಭಾರತದಲ್ಲಿ ಆಮೇಲೆ ರಾಜ್ಯಗಳು ಸೃಷ್ಟಿಯಾಗುತ್ತೆ. ಭಾರತ ದೇಶ ಮೊದಲಿತ್ತು, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿಗೋಸ್ಕರ, ಅಡ್ಮಿನಿಸ್ಟ್ರೇಟಿವ್ ಈಸಿ ಆಗಲಿ ಅಂತ ನಾವು ರಾಜ್ಯಗಳನ್ನು ಸೃಷ್ಟಿ ಮಾಡಿದ್ದೇವೆ ಆಮೇಲೆ. ಹಾಗಾಗಿ ಇದು ನಾಟ್ ಎ ರಿಸಲ್ಟ್ ಆಫ್ ಎನ್ ಅಗ್ರಿಮೆಂಟ್. ಭಾರತ ಅನ್ನೋದು ಇಟ್ಸ್ ನಾಟ್ ಅ ರಿಸಲ್ಟ್ ಆಫ್ ಎನ್ ಅಗ್ರಿಮೆಂಟ್. USA ಆದರೆ ಅದು ರಿಸಲ್ಟ್ ಆಫ್ ಎನ್ ಅಗ್ರಿಮೆಂಟ್. ಆ್ಯಂಡ್ ಸೆಕೆಂಡ್ ಒನ್, ವೆರಿ ವೆರಿ ಇಂಪಾರ್ಟೆಂಟ್, ನೋ ಸ್ಟೇಟ್ ಹ್ಯಾಸ್ ದಿ ರೈಟ್ ಟು ಸಿಸೀಡ್. ಅಂತಂದರೆ ರಾಜ್ಯಗಳಿಗೆ ಈ ಒಂದು ಯೂನಿಯನ್ನಿಂದ ಅಥವಾ ಈ ಒಂದು ದೇಶದಿಂದ ಹೊರಗೆ ಹೋಗುವ ಹಕ್ಕಿಲ್ಲ. ತಾನು ಸಪ್ರೇಟಾಗಿ ಇನ್ನೊಂದು ದೇಶ ಆಗಿಬಿಡ್ತೇನೆ ಅಂತ ಹೇಳಲಿಕ್ಕೆ ರಾಜ್ಯಗಳಿಗೆ ಅಧಿಕಾರ ಇಲ್ಲ. ಒಂಥರ ಬೇರೆ ಇದೆ ಅಲ್ವಾ? ಈಗ ಅಮೇರಿಕದಲ್ಲಾದರೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಸ್ಟೇಟ್ಸು, ಅಗ್ರಿಮೆಂಟಿಂದ ಹೊರಗೆ ಬರೋದು, ಆ ಒಂದು ಸಂದರ್ಭದಿಂದ ಏನು ಮಾಡೋದು, ಆ ಒಕ್ಕೂಟದಿಂದ ಹೊರಗೆ ಬರೋದು. ಆದರೆ ಭಾರತ ಅನ್ನೋದು ಒಂದು ಅವಿಭಾಜ್ಯ ದೇಶ. ಯಾವುದೇ ರಾಜ್ಯ ಇರಲಿ, ತಮಿಳುನಾಡು, ಪಂಜಾಬು, ಕಾಶ್ಮೀರ ಯಾವುದೇ ಇರಲಿ, ದೇಶದಿಂದ ಹೊರಗೆ ಬಂದು ನಾನು ಪ್ರತ್ಯೇಕ ದೇಶ ಆಗ್ತೇನೆ ಅಂತ ಘೋಷಿಸಿಕೊಳ್ಳುವಂತಹ ಕಾನೂನಾತ್ಮಕ, ಲೀಗಲ್, ಸಾಂವಿಧಾನಿಕ, ಕಾನ್ಸ್ಟಿಟ್ಯೂಷನಲ್ ರೈಟ್ ಇಲ್ಲ. ಇಡೀ ದೇಶ ಅಂದರೆ ಒಂದು ವ್ಯವಸ್ಥೆ, ರಾಜ್ಯಗಳನ್ನು ಆಡಳಿತಕ್ಕೋಸ್ಕರ ವಿಂಗಡಿಸಿದ್ದಾರೆ ಅಷ್ಟೇ. ಸೊ ನೋ ಸ್ಟೇಟ್ ಹ್ಯಾಸ್ ದಿ ರೈಟ್ ಟು ಸಿಸೀಡ್. ಇಂಡಿಯಾ ಇಸ್ ಅನ್ ಇಂಡಿವಿಸಿಬಲ್ ನೇಷನ್. ಅದು ಬಹಳ ಇಂಪಾರ್ಟೆಂಟ್. ಸೊ ವೈ ಇಂಡಿಯಾ ಇಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಆ್ಯಂಡ್ ನಾಟ್ ಅ ಫೆಡರೇಷನ್? ಯಾಕಂತಂದರೆ ಇಂಡಿಯಾ ಇಸ್ ನಾಟ್ ಅ ರಿಸಲ್ಟ್ ಆಫ್ ಎನ್ ಅಗ್ರಿಮೆಂಟ್ ಆ್ಯಂಡ್ ನೋ ಸ್ಟೇಟ್ ಹ್ಯಾಸ್ ದಿ ರೈಟ್ ಟು ಸಿಸೀಡ್. ಎರಡು ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಮುಂದೆ ಭಾರತದಲ್ಲೇ ಟೆರಿಟರಿ ಅಂತ ಒಂದು ಶಬ್ದ ಇದೆ, ಆಮೇಲೆ ಯೂನಿಯನ್ ಅಂತ ಇದೆ. ಇಲ್ಲೊಂದು ಎಕ್ಸ್ಟ್ರಾ ಪಾಯಿಂಟ್ ಇದೆ, ಇದನ್ನು ಸಹ ಹೇಳಿಬಿಡ್ತೇನೆ. ಅಂದರೆ ಭಾರತ ಮತ್ತು ಅಮೇರಿಕಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ವಾ, ಅಮೇರಿಕದ ಸಿದ್ಧಾಂತ ಏನು? ಅವಿನಾಶಿ ರಾಜ್ಯಗಳ ಅವಿನಾಶಿ ಒಕ್ಕೂಟ, ಇಂಡಿಸ್ಟ್ರಕ್ಟಿಬಲ್ ಯೂನಿಯನ್ ಆಫ್ ಇಂಡಿಸ್ಟ್ರಕ್ಟಿಬಲ್ ಸ್ಟೇಟ್ಸ್. ಅಂದರೆ ಇಂಡಿಸ್ಟ್ರಕ್ಟಿಬಲ್ ಯೂನಿಯನ್, ಕೇಂದ್ರ ಸರ್ಕಾರಕ್ಕೆ ಯಾವುದೇ ರಾಜ್ಯದ ಗಡಿಯನ್ನು ಬದಲಾಯಿಸಲಿಕ್ಕೆ, ರಾಜ್ಯದ ಹೆಸರನ್ನು ಬದಲಾಯಿಸಲಿಕ್ಕೆ, 2 ರಾಜ್ಯಗಳನ್ನು ಒಟ್ಟುಗೂಡಿಸಲಿಕ್ಕೆ ಅಮೇರಿಕಾದ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ರಾಜ್ಯದ ಒಪ್ಪಿಗೆ ಇಲ್ಲದೆ ಅದರ ಅಸ್ತಿತ್ವ ಮುಟ್ಲಿಕ್ಕೂ ಆಗೋದಿಲ್ಲ. ಕೇಂದ್ರನೂ ಅವಿನಾಶಿ, ರಾಜ್ಯಗಳು ಅವಿನಾಶಿ, 2 ಇಂಡಿಸ್ಟ್ರಕ್ಟಿಬಲ್ ಅಂತ ಹೇಳ್ತಾರೆ. ಭಾರತದಲ್ಲಿ ಹೇಗಿದೆ? ಇಂಡಿಸ್ಟ್ರಕ್ಟಿಬಲ್ ಯೂನಿಯನ್ ಆಫ್ ಡಿಸ್ಟ್ರಕ್ಟಿಬಲ್ ಸ್ಟೇಟ್ಸ್. ಇದು ಇಂಪಾರ್ಟೆಂಟ್. ಇಂಡಿಸ್ಟ್ರಕ್ಟಿಬಲ್ ಯೂನಿಯನ್ ಆಫ್ ಡಿಸ್ಟ್ರಕ್ಟಿಬಲ್ ಸ್ಟೇಟ್ಸ್. ಸಂವಿಧಾನಕ್ಕೆ ಅಥವಾ ಸಂವಿಧಾನ ಏನು ಹೇಳ್ತಾ ಇದೆ? ಸಂಸತ್ತಿಗೆ ಹೆಚ್ಚು ಪವರ್ ಇದೆ. ಭಾರತದ ಸಂಸತ್ತು ಏನಿದೆ, ಯೂನಿಯನ್ನು ಅಥವಾ ಪಾರ್ಲಿಮೆಂಟು, ಅದು ತನ್ನ ಹತ್ರ ಬಹುಮತ ಇದ್ದರೆ ರಾಜ್ಯದ ಹೆಸರನ್ನು ಬದಲಾಯಿಸಬಹುದು, ವಿಸ್ತೀರ್ಣ ಕಡಿಮೆ ಮಾಡಬಹುದು, ಒಂದು ರಾಜ್ಯವನ್ನು ಒಡೆದು ಹೊಸ ರಾಜ್ಯ ಸೃಷ್ಟಿಸಬಹುದು. ಆಂಧ್ರ ಪ್ರದೇಶ ಒಡೆದು ತೆಲಂಗಾಣ ಮಾಡಿದ್ದಾರೆ ನೋಡಿ, ಬಿಹಾರದಿಂದ ಜಾರ್ಖಂಡ್ ಸೃಷ್ಟಿ ಮಾಡಿದ್ದಾರೆ. ಸೊ ಸಂಸತ್ತಿಗೆ ಅಷ್ಟು ಶಕ್ತಿ ಇದೆ. ಈಗ ಆ ರಾಜ್ಯವನ್ನು ಒಡಿತಾ ಇದ್ದಾರೆ, ರಾಜ್ಯದ ಒಪ್ಪಿಗೆ ತಗೊಳ್ಳೋದಿಲ್ವಾ ಅಂತ ಕೇಳಿದರೆ ಬೇಕಾಗಲ್ಲ. ಸಂಬಂಧಪಟ್ಟ ರಾಜ್ಯದ ಒಪ್ಪಿಗೆ ಕಡ್ಡಾಯ ಅಲ್ಲ. ಸಂಸತ್ತು ಒಂದು ಸಾರಿ ಆ ರಾಜ್ಯದ ಅಭಿಪ್ರಾಯ ಕೇಳುತ್ತೆ, ಆದರೆ ಆ ರಾಜ್ಯ ಏನೇ ಅಭಿಪ್ರಾಯ ಕೊಟ್ಟರೂ ಸಂಸತ್ತು ತನಗೆ ಬೇಕಾದ ಥರನೇ ಮಾಡುತ್ತೆ. ಆ ಸಂಸತ್ತು
ರಾಜ್ಯ ಕೊಟ್ಟ ಅಭಿಪ್ರಾಯವನ್ನು ಒಪ್ಪಲೇಬೇಕು ಅಂತ ನಿಯಮ ಇಲ್ಲ. ಅಂದರೆ ರಾಜ್ಯದ ನಕ್ಷೆಯನ್ನು ಸಂಸತ್ತು ಯಾವಾಗ ಬೇಕಾದರೂ ತನಗೆ ಬೇಕಾದ ಹಾಗೆ ಬದಲಾಯಿಸಬಹುದು. ದಟ್ ಇಸ್ ವೈ ಸ್ಟೇಟ್ಸ್ ಆರ್ ಡಿಸ್ಟ್ರಕ್ಟಿಬಲ್. ಆದರೆ ಯೂನಿಯನ್ ಅನ್ನೋದು ಇಂಡಿಸ್ಟ್ರಕ್ಟಿಬಲ್. ಗೊತ್ತಾಗ್ತಾ ಇದೆಯಾ? ಏನೇನು ಕಾನ್ಸೆಪ್ಟ್ ಬಂತು ನೋಡಿ. ಫಸ್ಟ್ ನೋಡಿದ್ದು 6 ಫೀಚರ್ಸ್ ಆಫ್ ಫೆಡರಲ್ ಸಿಸ್ಟಮ್. ಅದಾದಮೇಲೆ ಭಾರತದ ಕತೆಗೆ ಬಂದಿವಿ. ಭಾರತದಲ್ಲಿ ನಾವು ಏನು ನೋಡಿದ್ವಿ? ಭಾರತ ಅನ್ನೋದು ಫೆಡರೇಷನ್ ಅಲ್ಲ, ನಾವೇನಂತ ಕರಿತೇವೆ? ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರಿತೇವೆ. ಯಾಕೆ ಹಾಗೆ ಕರಿತೇವೆ? ಮೊದಲನೇ ಆರ್ಟಿಕಲ್ಲು ಸಂವಿಧಾನದ್ದು ಏನು ಹೇಳ್ತಾ ಇದ್ದಾರೆ? ಇಂಡಿಯಾ ದಟ್ ಇಸ್ ಭಾರತ್ ಶಾಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸು. ಯಾಕೆ ಆ ರೀತಿ ಕರಿಬೇಕು ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ? ಭಾರತ ಇಟ್ಸ್ ನಾಟ್ ಅ ರಿಸಲ್ಟ್ ಆಫ್ ಅನ್ ಅಗ್ರಿಮೆಂಟ್ ಆ್ಯಂಡ್ ಸ್ಟೇಟ್ಸ್ ಹ್ಯಾವ್ ನೋ ರೈಟ್ ಟು ಸಿಸೀಡ್ ಅಲ್ವಾ? ಈಗ ಪ್ರಮುಖವಾದ ಮುಂದಿನ ಕಾನ್ಸೆಪ್ಟು, ಒಂದು ಕಂಟ್ರಿ ಹೌದು ನಮ್ಮದು, ಆದರೆ ಟೆರಿಟರಿ ಬೇರೆ, ಯೂನಿಯನ್ ಬೇರೆ. ನೋಡಿ, ಕನ್ನಡದಲ್ಲೂ ಇದೆ. ಭೂಪ್ರದೇಶ ಬೇರೆ, ಭಾರತದ ಒಕ್ಕೂಟ ಬೇರೆ. ಭೌಗೋಳಿಕ ವ್ಯಾಪ್ತಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಎರಡು ಶಬ್ದಗಳ ನಡುವಿನ ಡಿಫ್ರೆನ್ಸ್ ಗೊತ್ತಿರಬೇಕು. ಮೊದಲನೇದು ಭಾರತದ ಒಕ್ಕೂಟ, ಯೂನಿಯನ್ ಆಫ್ ಇಂಡಿಯಾ, ಅಂದರೆ ನ್ಯಾರೋವರ್ ಟರ್ಮ್ ಇದು. ಇದರಲ್ಲಿ ರಾಜ್ಯಗಳು ಮಾತ್ರ ಸೇರುತ್ತೆ. ಅಂದರೆ ಅಧಿಕಾರ ಹಂಚಿಕೆ ಆಗಿರುತ್ತಲ್ವಾ ಸೆಂಟರು ಮತ್ತು ಸ್ಟೇಟ್ಸ್ ನಡುವೆ, ಈ ರಾಜ್ಯಗಳು ಮಾತ್ರ ಈ ಯೂನಿಯನ್ನಲ್ಲಿ ಸೇರುತ್ತೆ. ಕೇಂದ್ರದ ಜೊತೆ ಅಧಿಕಾರ ಹಂಚಿಕೊಂಡಂತಹ ಪ್ರಾದೇಶಿಕ ಘಟಕಗಳು ಮಾತ್ರ ಇರುತ್ತೆ. ಇದು ಯೂನಿಯನ್. ಇನ್ನು ಟೆರಿಟರಿ ಆಫ್ ಇಂಡಿಯಾ ಅಂತಂದರೆ ನಮ್ಮ ಭೂಪ್ರದೇಶ ಎಲ್ಲಿ ತನಕ ವ್ಯಾಪಿಸ್ಕೊಂಡಿದೆ. ಇದರಲ್ಲಿ ಬರೋದು ಸ್ಟೇಟ್ಸ್ ಇನ್ಕ್ಲೂಡ್ ಆಗೇ ಆಗುತ್ತೆ. ಕೇಂದ್ರಾಡಳಿತ ಪ್ರದೇಶಗಳು, ಯೂನಿಯನ್ ಟೆರಿಟರಿ, ಮತ್ತು ಭಾರತ ಸರ್ಕಾರ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ವಶಪಡಿಸ್ಕೊಳ್ಳಬಹುದಾದಂತಹ ಅಥವಾ ಭಾರತಕ್ಕೆ ಸೇರಬಹುದಾದ ಇತರ ಭೂಭಾಗಗಳು, ಅಕ್ವೈರ್ಡ್ ಟೆರಿಟರೀಸ್, ಇದೆಲ್ಲ ಸಹ ಯಾವುದರಲ್ಲಿ ಇನ್ಕ್ಲೂಡ್ ಆಗುತ್ತೆ? ಟೆರಿಟರಿಯಲ್ಲಿ ಇನ್ಕ್ಲೂಡ್ ಆಗುತ್ತೆ. ನೋಡಿ, ಟೆರಿಟರಿ ಅಂತಂದರೆ ಸ್ಟೇಟ್ಸು ಬರುತ್ತೆ, ಯೂನಿಯನ್ ಟೆರಿಟರೀಸ್ ಬರುತ್ತೆ, ಅದರ್ ಅಕ್ವೈರ್ಡ್ ಟೆರಿಟರೀಸ್ನು ಬರುತ್ತೆ. ಸ್ಟೇಟ್ಸ್ ಎರಡು ಕಡೆನೂ ಇದೆ, ಅದು ನೆನಪಿರಲಿ. ಯೂನಿಯನ್ ಅಂತಂದರೆ ಓನ್ಲಿ ದಿ ಸ್ಟೇಟ್ಸ್ ಶೇರಿಂಗ್ ಸಾವರ್ನಿಟಿ ವಿತ್ ಸೆಂಟರ್, ಅದು ಯೂನಿಯನ್. ಅದಾದಮೇಲೆ ಈಗ ಭಾರತ ಹಾಗಾದರೆ ಏನು? ಸಂವಿಧಾನದಲ್ಲಿ ಈ ಥರ ಹೇಳಿದ್ದಾರೆ, ಆದರೆ ಫೆಡರಲ್ ಕಾನ್ಸೆಪ್ಟು ಸಹ ನಾವು ನೋಡಬಹುದು ಸಂವಿಧಾನದಲ್ಲಿ. ಒಂದು ಕಡೆ ಯೂನಿಯನ್ನು ಕಾನ್ಸೆಪ್ಟ್ ಸಹ ಇದೆ, ಫೆಡರಲ್ ಕಾನ್ಸೆಪ್ಟ್ ಸಹ ಇದೆ. ಹಾಗಾಗಿ ಬೇರೆ ಬೇರೆ ಚಿಂತಕರು, ರಾಜಕೀಯ ಚಿಂತಕರು ಏನು ಹೇಳ್ತಾರೆ ಅಂತಂದರೆ, ಕೆ.ಸಿ. ವೇರ್ ಅವರೇನಂತ ಕರೀತಾರೆ? ಕ್ವಾಸಿ ಫೆಡರಲ್. ಬಹಳ ಇಂಪಾರ್ಟೆಂಟ್ ಟರ್ಮ್ ಇದು. USA ಮತ್ತು ಇಂಡಿಯಾದ ಡಿಫ್ರೆನ್ಸ್ ಗೊತ್ತಾಯಿತು. ಎಸ್, ಕ್ವಾಸಿ ಫೆಡರಲ್ ಅಂತಂದರೆ ಆ್ಯಕ್ಚುಲಿ ಇದು ಹೇಗಿದೆ? ಭಾರತ ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅತಿಯಾದ ಅಧಿಕಾರ ಇದೆ. ಕೆಲವೊಂದು ಸಾರಿ ಅದು ಕಂಪ್ಲೀಟಾಗಿ ಎಲ್ಲವನ್ನು ನೋಡ್ಕೊಂಡ್ಬಿಡುತ್ತೆ. ಆದರೆ ಫೆಡರಲ್ ಸಿಸ್ಟಮಿನ ಫೀಚರ್ಸು ಇದೆ. ಹಾಗಾಗಿ ಕ್ವಾಸಿ ಫೆಡರಲ್, ಅರೆ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತಾರೆ. ಬಾಹ್ಯರೂಪ ಒಕ್ಕೂಟ ಥರ ಇದ್ದರೂ ಒಳಗಡೆ ಏಕೀಕೃತ ಗುಣಗಳಿದೆ ಅನ್ನೋದು ಕೆ.ಸಿ. ವೇರನ್ ಅವರು ಹೇಳೋದು. ಇನ್ನು ಗ್ರಾನ್ವಿಲ್ ಆಸ್ಟಿನ್ ಅವರೇನು ಹೇಳ್ತಾರೆ? ಕೋಆಪರೇಟಿವ್ ಫೆಡರಲಿಸಮ್ ಅನ್ನುವಂಥ ಶಬ್ದ. ಕೇಂದ್ರ ಮತ್ತು ರಾಜ್ಯಗಳು ಪರಸ್ಪರ ಶತ್ರುಗಳ ರೀತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ದೇಶ ಪ್ರಗತಿ ಆಗಬೇಕು ಅಂತಾದರೆ ಎರಡೂ ಹೆಗಲಿಗೆ ಹೆಗಲು ಕೊಟ್ಟು ಪರಸ್ಪರ ಸಹಕಾರದಿಂದ ಮುನ್ನಡಿಬೇಕು. ಆವಾಗ ಮಾತ್ರ ದೇಶ ಮುಂದುವರಿಯುತ್ತೆ. ಹಾಗಾಗಿ ನಮ್ಮ ಸಂವಿಧಾನ ಈ ಕೋಆಪರೇಟಿವ್ ಫೆಡರಲಿಸಮ್ಗೆ ಪೂರಕವಾಗಿದೆ ಅಂತ ಹೇಳೋರು ಯಾರು? ಗ್ರಾನ್ವಿಲ್ ಆಸ್ಟಿನ್, ಕೋಆಪರೇಟಿವ್ ಫೆಡರಲಿಸಮ್. ಇನ್ನು ಮಾರಿಸ್ ಜೋನ್ಸ್ ಅವರೇನು ಹೇಳ್ತಾರೆ? ಬಾರ್ಗೇನಿಂಗ್ ಫೆಡರಲಿಸಮ್, ಕನ್ನಡದಲ್ಲಿ ಚೌಕಾಸಿ ಅಂತ ಹೇಳ್ಬೋದು ಬಾರ್ಗೇನಿಂಗಿಗೆ. ಸೊ ರಾಜಕೀಯ ಮತ್ತು ಆರ್ಥಿಕ ಸಂಪನ್ಮೂಲಗಳು, ಒಂದು ಕಡೆ ಪೊಲಿಟಿಕಲ್ ರಿಸೋರ್ಸು, ಇನ್ನೊಂದು ಕಡೆ ಎಕನಾಮಿಕ್ ರಿಸೋರ್ಸು. ಅದಕ್ಕೋಸ್ಕರ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವಾಗಲೂ ಒಂದು ಚೌಕಾಸಿ ನಡೀತಾನೇ ಇರುತ್ತೆ. ಬೇಸ್ಡ್ ಆನ್ ನೆಗೋಸಿಯೇಷನ್ ಆ್ಯಂಡ್ ರಿಸೋರ್ಸ್ ಶೇರಿಂಗ್, ಆ ಕಾನ್ಸೆಪ್ಟ್ ಮೇಲೆ ಕೊಟ್ಟಿರೋದು ಅವರು ಬಾರ್ಗೇನಿಂಗ್ ಫೆಡರಲಿಸಮ್. ಯಾವಾಗಲೂ ಈ ಥರ ಚೌಕಾಸಿ ಆಗ್ತಾನೇ ಇರುತ್ತೆ. ಸೊ ದಟ್ಸ್ ವೈ ಹಿ ಗಿವ್ ದ ಟರ್ಮ್ ಬಾರ್ಗೇನಿಂಗ್ ಫೆಡರಲಿಸಮ್. ಸೊ ಕೆ.ಸಿ. ವೇರ್ ಅವರು ಏನು ಹೇಳ್ತಾರೆ? ಕ್ವಾಸಿ ಫೆಡರಲ್. ಮುಖ್ಯವಾಗಿ ಈ ಒಂದು ಶಬ್ದವನ್ನೇ ನಾವು ಜಾಸ್ತಿ ಬಳಸ್ತೇವೆ ಆನ್ಸರ್ ರೈಟಿಂಗ್ನಲ್ಲಿ. ಗ್ರಾನ್ವಿಲ್ ಆಸ್ಟಿನ್ ಅವರದ್ದು ಕೋಆಪರೇಟಿವ್ ಫೆಡರಲಿಸಮ್, ಇದರ ಜೊತೆ ಇನ್ನೊಂದು ಶಬ್ದ ಬರುತ್ತೆ ಕಾಂಪಿಟೇಟಿವ್ ಫೆಡರಲಿಸಮ್ ಮತ್ತು ಕಾಂಬ್ಯಾಟಿವ್ ಫೆಡರಲಿಸಮ್. ಈ ಥರ ಫೆಡರಲಿಸಮ್ಗೆ ಬೇರೆ ಬೇರೆ ಹೊಸ ಟರ್ಮ್ಗಳು ಕಾಯಿನ್ ಆಗ್ತಾ ಇವೆ ರೀಸೆಂಟ್ ನ್ಯೂಸ್ನಲ್ಲಿ. ಅದನ್ನು ಸಹ ನೋಡ್ಕೋಬೇಕು.
ಸೊ 3 ಮುಖ್ಯವಾದ ಕಾನ್ಸೆಪ್ಟು ಫೆಡರಲಿಸಮ್ಗೆ ಸಂಬಂಧಪಟ್ಟ ಹಾಗೆ. ಅಂದರೆ ನಾವು ಬೇಸಿಕ್ ಥಿಯರಿ ಅಪ್ಲಿಕೇಶನ್ ನೋಡ್ತಾ ಇದ್ದೇವೆ. ಇನ್ನೂ ಇದೆ ಇದರದ್ದು 6 ಕೋರ್ ಫೀಚರ್ಸ್ ಗೊತ್ತಾಗಿದೆ ಅಲ್ವಾ? ಡ್ಯುಯಲ್ ಪೊಲಿಟಿ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ನು, ಡಿವಿಷನ್ ಆಫ್ ಪವರು, ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ನು, ರಿಜಿಡಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ನು, ಬೈ ಕ್ಯಾಮರಲಿಸಮು. ಭಾರತದ ಫೆಡರಲ್ ಫೀಚರ್ ಹೇಗಿದೆ? ಯುನಿಕ್ ಆಗಿದೆ. ನಾವು ಫೆಡರಲ್ ಸಿಸ್ಟಮ್ ಅಂತ ಇದೆ ಒಳಗಡೆ, ಆದರೆ ಕರೆಯೋದು ಹೇಗೆ? ಯೂನಿಯನ್ನು. ಹಾಗಾದರೆ ನಾವು ಯೂನಿಯನ್ನ ಫೆಡರಲ್ ಆ್ಯಕ್ಚುಲಿ ಯಾವ್ಯಾವ ಫೀಚರ್ಸು ಯೂನಿಯನ್ದಿದೆ, ಯಾವ್ಯಾವ ಫೀಚರ್ಸ್ ಫೆಡರಲ್ದಿದೆ ಅಂತೆಲ್ಲ ಮುಂದೆ ನಾವು ನೋಡ್ತೇವೆ. ಅಂದರೆ ಬೇಸಿಕ್ ಥಿಯರಿ ಇಲ್ಲಿ ಗೊತ್ತಾಗಬೇಕು. ಡಿಕ್ಲೇರ್ ಮಾಡ್ಕೊಳ್ಳೋದು ನಮ್ಮನ್ನು ನಾವು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ. ಯಾಕೆ ಯೂನಿಯನ್, ಯಾಕೆ ಫೆಡರೇಷನ್ ಅಲ್ಲ ಅಂತ ಅಂಬೇಡ್ಕರ್ ಅವರು ಹೇಳಿದ್ದು ನೆನಪಾಗಬೇಕು. ಮತ್ತು ಟೆರಿಟರಿ ಬೇರೆ, ಯೂನಿಯನ್ ಆಫ್ ಇಂಡಿಯಾ ಬೇರೆ. ಟೆರಿಟರಿಯಲ್ಲಿ ಎಲ್ಲ ಬರುತ್ತೆ, ಸ್ಟೇಟ್ಸು ಬರುತ್ತೆ, ಯೂಟೀಸ್ ಬರುತ್ತೆ, ಅಕ್ವೈರ್ಡ್ ಟೆರಿಟರೀಸು ಬರುತ್ತೆ. ಯೂನಿಯನ್ ಆಫ್ ಇಂಡಿಯಾದಲ್ಲಿ ಸ್ಟೇಟ್ಸ್ ಮಾತ್ರ ಬರೋದು. USA ಇಂಡಿಯಾಗೆ ಏನು ಡಿಫ್ರೆನ್ಸ್ ಅಂತ ನೋಡಿದ್ದೇವೆ. ಮತ್ತು KC ವೇರ್, ಗ್ರಾನ್ವಿಲ್ ಆಸ್ಟಿನ್, ಮಾರಿಸ್ ಜೋನ್ಸ್ ಏನೇನು ಹೇಳಿದರು ಇಂಡಿಯನ್ ಫೆಡರಲಿಸಮ್ಗೆ ಸಂಬಂಧಪಟ್ಟ ಹಾಗೆ ಅಂತ ಸಹ ನೋಡಿದ್ದೇವೆ. ಇವಿಷ್ಟನ್ನು ನಾವು ಆನ್ಸರ್ ರೈಟಿಂಗ್ನಲ್ಲಿ ಬಳಸ್ಕೋಬೇಕು. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ವಿಡಿಯೋ ಕಂಪ್ಲೀಟ್ ಮಾಡಿದರೆ ಡನ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.